ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೈಲ ಮತ್ತು ಗ್ಯಾಸ್ ಯೂನಿಟ್ಗಳಿಗೆ ಇರಾನ್ ಬೆಂಕಿ ಇಡ್ತಾ ಇದ್ದ ಹಾಗೆ ಜಗತ್ತಿನ ಆರ್ಥಿಕತೆಯಲ್ಲಿ ಬಿರುಗಾಳಿ ಎದ್ದಿದೆ. ಭಾರತದ ಮಾರ್ಕೆಟ್ನಲ್ಲಂತೂ ಒಂದೇ ದಿನ 12 ಲಕ್ಷ ಕೋಟಿ ಕೊಚ್ಕೊಂಡು ಹೋಗಿದೆ. ಆತ ಅಮೆರಿಕ ಇರಾನ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದು, ಇವತ್ತು ಇನ್ನೂ ದೊಡ್ಡ ದಾಳಿ ಮಾಡ್ತೀವಿ, ನೀವು ಕಾಣದಂತಹ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಒಡ್ಡಿದೆ. ಎರಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಹೊಸ ದಾಳ ಉರುಳಿಸಿದೆ. ಈ ಯುದ್ಧ ಜಗತ್ತಿನ ಆರ್ಥಿಕತೆಯನ್ನ ಒತ್ತೆಯಾಳಾಗಿಟ್ಕೊಂಡು ನೆಲಕ್ಕೆ ಅಡ್ಡಡ್ಡ ಉರುಳಿಸಿ ಮಲಗಿಸೋ ರೀತಿ ಕಾಣಿಸ್ತಾ ಇದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಅಮೆರಿಕದ ಹೊಸ ಶಪಥದಿಂದ ಶುರು ಮಾಡೋಣ ಸ್ನೇಹಿತರೆ. ಶುಕ್ರವಾರ ಇರಾನ್ ಪಾಲಿಗೆ ಮತ್ತೊಂದು ದೊಡ್ಡ ದಿನ ಆಗೋ ಲಕ್ಷಣ ಇದೆ. ಇವತ್ತು ಅಂದ್ರೆ ಗುರುವಾರ ರಾತ್ರಿ ಮತ್ತು ಶುಕ್ರವಾರ ಬೆಳಗಿನ ಜಾವದ ವೇಳೆಗೆ ಇರಾನ್ ಮೇಲೆ ಹಿಂದೆಂದೂ ಕಂಡು ಕೇಳರಿಯದ ಭಯಾನಕ ದಾಳಿ ನಡೆಯುತ್ತೆ ಅಂತ ಅಮೆರಿಕದ ಸೆಕ್ರೆಟರಿ ಆಫ್ ವಾರ್ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಅಲ್ಲದೆ ಈ ಯುದ್ಧಕ್ಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ. ಅಮೆರಿಕ ಬಯಸಿದ ದಿನ ಈ ಯುದ್ಧ ಮುಗಿಯುತ್ತೆ ಅಂತ ಘೋಷಿಸಿದ್ದಾರೆ. ಅಲ್ಲದೆ ನಮ್ಮ ಆಪರೇಷನ್ ಈಗ ಲೇಸರ್ ಫೋಕಸ್ಡ್ ಆಗಿದೆ, ತುಂಬಾ ನಿಖರವಾಗಿದೆ. ಇದುವರೆಗೂ ಇರಾನ್ ನಲ್ಲಿ 7,000ಕ್ಕೂ ಅಧಿಕ ಟಾರ್ಗೆಟ್ ಗಳ ಮೇಲೆ ನಾವು ದಾಳಿ ಮಾಡಿದೀವಿ. ಇರಾನ್ ಸೇನೆಗೆ ಭಾರಿ ಡ್ಯಾಮೇಜಸ್ ಮಾಡಿದೀವಿ. ಆದ್ರೆ ನಮ್ಮ ಗುರಿಗಳನ್ನ ರೀಚ್ ಆಗೋವರೆಗೂ ದಾಳಿ ಕಂಟಿನ್ಯೂ ಮಾಡ್ತೀವಿ. ಅಧ್ಯಕ್ಷ ಟ್ರಂಪ್ ಕೊಟ್ಟಿರೋ ಪ್ಲಾನ್ ಪ್ರಕಾರವೇ ನಾವು ಕೆಲಸ ಮಾಡ್ತಾ ಇದೀವಿ. ನಮ್ಮ ಗುರಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಈ ಯುದ್ಧದಲ್ಲಿ ಮೃತಪಟ್ಟ ಅಮೆರಿಕದ ಸೈನಿಕರ ತ್ಯಾಗ ಬಲಿದಾನ ವ್ಯರ್ಥ ಆಗೋಕೆ ಬಿಡೋದಿಲ್ಲ. ಈ ಕೆಲಸ ಮುಗಿಯೋವರೆಗೂ ನಾವು ವಿಶ್ರಮಿಸೋದಿಲ್ಲ, ನಿಲ್ಸಲ್ಲ ಅಂತ ಹೆಕ್ಸೆತ್ ಘೋಷಿಸಿದ್ದಾರೆ. ಹಾಗೆ ಇರಾನ್ನ ಮಿಸೈಲ್ಸ್ ಮತ್ತು ಅವುಗಳ ಲಾಂಚರ್ ಗಳನ್ನ ಪೂರ್ತಿಯಾಗಿ ನಾಶ ಮಾಡೋದು ಅಮೆರಿಕದ ಮೊದಲ ಉದ್ದೇಶ. ಇರಾನ್ ತನ್ನ ಮಿಲಿಟರಿ ಶಕ್ತಿಯನ್ನ ಮತ್ತೆ ಕಟ್ಟಿಕೊಳ್ಳದಂತೆ ಅಲ್ಲಿನ ಇಂಡಸ್ಟ್ರಿಯಲ್ ಬೇಸಸ್, ಕೈಗಾರಿಕಾ ಮೂಲಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಇರಾನ್ನ ನೌಕಾಪಡೆಯ ಸಾಮರ್ಥ್ಯವನ್ನ ಕುಗ್ಗಿಸೋದು ಮತ್ತು ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಪಡೆಯದಂತೆ ತಡೆಯೋದು ಕೂಡ ಅಮೆರಿಕದ ಉದ್ದೇಶ ಅಂತ ಹೆಕ್ಸೆತ್ ಹೇಳಿದ್ದಾರೆ. ಜೊತೆಗೆ ಇರಾನ್ ಸರ್ಕಾರ ತನ್ನ ಜನರ ಅಭಿವೃದ್ಧಿಗೆ ಬಳಸಬೇಕಾಗಿರೋ ಹಣವನ್ನ ದಶಕಗಳಿಂದ ಮಿಸೈಲ್, ಡ್ರೋನ್ ಮತ್ತು ಭೂಗತ ಮಿಲಿಟರಿ ನೆಲೆಗಳಿಗಾಗಿ ವ್ಯರ್ಥ ಮಾಡಿದೆ. ಅವುಗಳನ್ನ ಇರಾನ್ ಎಲ್ಲೇ ಬಚ್ಚಿಟ್ಟಿದ್ರೂ ಕೂಡ ನಾವು ಹುಡುಕಿ ಬೇಟೆಯಾಡ್ತೇವೆ. ಜಗತ್ತಿನ ಬೇರೆ ಯಾವ ಸೇನೆಯೂ ಮಾಡಲಾಗದ ಕೆಲಸವನ್ನ ಅಮೆರಿಕದ ಮಿಲಿಟರಿ ಮಾಡ್ತಾ ಇದೆ. ಅದರ ರಿಸಲ್ಟ್ ನಿಮ್ಮ ಕಣ್ಣ ಮುಂದೆ ಇದೆ ಅಂತ ಹೇಳಿ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಈ ಮೂಲಕ ಯುದ್ಧ ಸದ್ಯಕ್ಕೆ ಮುಗಿಯಲ್ಲ, ಇನ್ನಷ್ಟು ವಿನಾಶಕಾರಿನೇ ಆಗುತ್ತೆ ಅನ್ನೋ ಕ್ಲಿಯರ್ ಮೆಸೇಜ್ ಅಮೆರಿಕದಿಂದ ಬಂದಿದೆ. ಈ ಕಡೆ ಇರಾನ್ ಕೂಡ ನಾವಿನ್ನೂ ಬಗ್ಗಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟಿದೆ. ನಮ್ಮ ದೇಶದ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮತ್ತೆ ದಾಳಿಗಳಾದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿದೆ. ಆಲ್ರೆಡಿ ದೊಡ್ಡ ತಪ್ಪು ಮಾಡಿದಿರಿ ಟಾರ್ಗೆಟ್ ಮಾಡಿ ಎನರ್ಜಿಯನ್ನ. ಅದಕ್ಕೆ ನಮ್ಮ ಕಡೆಯಿಂದ ಪ್ರತಿಕ್ರಿಯೆ ಇನ್ನೂ ಮುಗಿದಿಲ್ಲ. ಇನ್ಮುಂದೆ ಇಂಥ ತಪ್ಪು ಮತ್ತೆ ರಿಪೀಟ್ ಮಾಡಿದ್ರೆ ಶತ್ರು ರಾಷ್ಟ್ರಗಳ ಮತ್ತು ಅವರ ಮಿತ್ರ ರಾಷ್ಟ್ರಗಳ ಎನರ್ಜಿ ಪ್ಲಾಂಟ್ಗಳನ್ನ ಪೂರ್ತಿ ನಾಶ ಮಾಡ್ತೀವಿ ಅಂತ, ಹಾಗೂ ನಮ್ಮ ಮುಂದಿನ ಉತ್ತರ ಇನ್ನೂ ಭಯಂಕರವಾಗಿರುತ್ತೆ ಅಂತ ಇರಾನ್ ಹೇಳಿದೆ. ಮತ್ತೊಂದ್ ಕಡೆ ಹಾರ್ಮುಜ್ ಜಲಸಂಧಿಯನ್ನ ಆಲ್ರೆಡಿ ಬ್ಲಾಕ್ ಮಾಡಿ ಜಗತ್ತನ್ನ ಉಸಿರುಗಟ್ಟಿಸ್ತಾ ಇರೋ ಇರಾನ್ ಈಗ ಅದೇ ಜಾಗದಲ್ಲಿ ಟೋಲ್ ಕಲೆಕ್ಟ್ ಮಾಡೋಕೆ ಮುಂದಾಗಿದೆ. ಅಲ್ಲಿನ ಸಂಸತ್ನಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಮಸೂದೆ ಕೂಡ ರೆಡಿ ಆಗಿದೆ. ಇದರ ಪ್ರಕಾರ ಆ ದಾರಿಯಲ್ಲಿ ಆಹಾರ, ಇಂಧನ ಅಥವಾ ಬೇರೆ ಯಾವುದೇ ಸಾಮಗ್ರಿ ಸಾಗಿಸುವ ರಾಷ್ಟ್ರಗಳು ಇರಾನ್ಗೆ ತೆರಿಗೆ ಪೇ ಮಾಡಬೇಕು. ಜಗತ್ತಿನ ಒಟ್ಟು ತೈಲ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ 20% ಭಾಗ ಇದೇ ದಾರಿಯಲ್ಲಿ ಸಾಗೋದ್ರಿಂದ ಇದು ಇರಾನ್ಗೆ ಲಾಭ ತರುತ್ತೆ. ಹಾಗೆ ಈ ನೀರಿನ ಮೇಲಿನ ಕಂಟ್ರೋಲ್ ಕೂಡ ಇರಾನ್ಗೆ ಜಾಸ್ತಿ ಆಗುತ್ತೆ, ಆರ್ಥಿಕವಾಗಿ ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ಇರಾನಿಯನ್ ಸಂಸದರು ಹೇಳಿದ್ದಾರೆ. ಇದು ಕೋಲಾಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈ ಕಾನೂನು ಜಾರಿಯಾದರೆ ಸೌದಿ ಅರೇಬಿಯಾ, UAE ಮತ್ತು ಕುವೈತ್ ನಂತ ರಾಷ್ಟ್ರಗಳು ತಮ್ಮ ತೈಲವನ್ನ ಹೊರಗಿನ ಜಗತ್ತಿಗೆ ತಲುಪಿಸೋಕೆ ಇರಾನ್ಗೆ ಪೇಮೆಂಟ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಈ ಗಲ್ಫ್ ರಾಷ್ಟ್ರಗಳು ತಮ್ಮ ಗ್ಯಾಸ್, ಇಂಧನ ರಫ್ತಿಗೆ ಇದೇ ಹಾರ್ಮುಜ್ ಜಲಸಂಧಿಯನ್ನ ನಂಬ್ಕೊಂಡಿವೆ. ಕೆಂಪು ಸಮುದ್ರದ ಮೂಲಕವೂ ಸ್ವಲ್ಪ ತಗೊಂಡು ಹೋಗ್ಬೋದು, ಆದ್ರೆ ಎಲ್ರಿಗೂ ಅದು ಕಷ್ಟ. ಜೊತೆಗೆ ಅಲ್ಲಿ ಆಲ್ರೆಡಿ ಸೂಯಸ್ ಕೆನಾಲ್ನ ಟ್ರಾಫಿಕ್ ಕೂಡ ಇದ್ದೇ ಇರುತ್ತೆ. ಜೊತೆಗೆ ಅಲ್ಲೂ ಕೂಡ ಅಸ್ಥಿರ ಆಫ್ರಿಕನ್ ರಾಷ್ಟ್ರಗಳ ರಿಸ್ಕ್ ಇದೆ. ಸೊ ಈಗ ಇರಾನ್ ಇಲ್ಲಿ ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡಿರೋದು, ಕೊಡಕ್ ಒಪ್ಪದೆ ಹೋದ್ರೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಮಾಡೋದೆಲ್ಲ ಮಾಡಿ ಒಂಥರ ರೋಲ್ ಕಾಲ್ ಮಾಡೋಕೆ ಇರಾನ್ ಮುಂದಾದಂಗೆ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ಸಮುದ್ರ ಜಗತ್ತಿನ ಸಂಪತ್ತು, ಯಾರೊಬ್ಬರ ಸಂಪತ್ತಲ್ಲ ಅದು. ಅವರು ನಿರ್ಮಾಣ ಮಾಡಿಕೊಂಡಿರೋ ಕಾಲುವೆ ಅಲ್ಲ, ನಿಸರ್ಗದತ್ತ ಅದು. ಅಲ್ಲಿ ನಾವು ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತ ಬಂದ್ರೆ ಡೆಫಿನೆಟ್ಲಿ ಈ ಭಾಗದಲ್ಲಿ ಬರೀ ಅಮೆರಿಕ ಮಾತ್ರ ಅಲ್ಲ, ಅಲ್ಲಿರೋ ಅಷ್ಟು ರಾಷ್ಟ್ರಗಳ ನಡುವೆ ಹೊಸ ಯುದ್ಧ ಶುರುವಾಗೋ, ಬೆಂಕಿ ಬೀಳೋ ಅಪಾಯ ಇರುತ್ತೆ. ಜಾಗತಿಕ ವ್ಯಾಪಾರ ಇನ್ನಷ್ಟು ದುಬಾರಿ ಆಗುತ್ತೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರಕ್ಕೆಲ್ಲ ಹೋಗಿ ಬರಬೇಕು ಅಂತ ಇದ್ರೆ ಈ ಪ್ಯಾಕೇಜ್ ನಿಮಗಾಗಿ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಮತ್ತೊಂದ್ ಕಡೆ ಇರಾನ್ ಈಗ ಕತಾರ್ನ ಅತಿ ದೊಡ್ಡ ಗ್ಯಾಸ್ ಪ್ಲಾಂಟ್ ಮೇಲೆ ದಾಳಿ ಮಾಡಿದೆ. ಇದರಿಂದ ಭಾರತಕ್ಕೆ ದೊಡ್ಡ ಅಪಾಯ ಎದುರಾಗಬಹುದು ಅಂತ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಭಾರತ ತನ್ನ ಒಟ್ಟು ನ್ಯಾಚುರಲ್ ಗ್ಯಾಸ್ನಲ್ಲಿ 50% ಗ್ಯಾಸನ್ನು ಅಂತಾರಾಷ್ಟ್ರೀಯ ಮಾರ್ಕೆಟ್ನಿಂದ ಖರೀದಿ ಮಾಡುತ್ತೆ.
ಈ ಪೈಕಿ ಹತ್ತತ್ರ ಅರ್ಧದಷ್ಟು ಅಂದ್ರೆ 40% ಗ್ಯಾಸ್ ಅನ್ನ ಕತರ್ ಒಂದರಿಂದಲೇ ತಗೊಳುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಭಾರತದ ಒಟ್ಟು ನ್ಯಾಚುರಲ್ ಗ್ಯಾಸ್ ನಲ್ಲಿ ಕತರ್ ಪಾಲು 20ರಷ್ಟಿದೆ. ಅದರಲ್ಲಿ ಕತರ್ನ ರಸ್ಲಫಾನ್ ಗ್ಯಾಸ್ ಘಟಕ ದೊಡ್ಡ ಪಾಲನ್ನ ಹೊಂದಿತ್ತು. ಈಗ ಅದರ ಮೇಲೆ ದಾಳಿಯಾಗಿರೋದ್ರಿಂದ ಅಲ್ಲಿ ಪ್ರೊಡಕ್ಷನ್ ನಿಂತು ಹೋಗಿದೆ. ಹೀಗಾಗಿ ಇದು ಭಾರತದ ಗ್ಯಾಸ್ ಪೂರೈಕೆ ಮೇಲೆ ತುಂಬಾ ಗಂಭೀರ ಪರಿಣಾಮ ಬೀರುತ್ತೆ ಅಂತ ಎನರ್ಜಿ ಎಕಾನಮಿಸ್ಟ್ಗಳು ಹೇಳ್ತಾ ಇದ್ದಾರೆ. ಪ್ರಸ್ತುತ ಭಾರತದಲ್ಲಿ ಪ್ರತಿದಿನಕ್ಕೆ 189 ಮಿಲಿಯನ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ನಷ್ಟು ನ್ಯಾಚುರಲ್ ಗ್ಯಾಸ್ ಕನ್ಸ್ಯೂಮ್ ಆಗುತ್ತೆ. ಈ ಪೈಕಿ 97.5 MMSCMD ಗ್ಯಾಸ್ ಭಾರತದಲ್ಲೇ ಉತ್ಪಾದನೆಯಾಗ್ತಾ ಇದೆ. ಮಿಕ್ಕಿದ್ದು ಹೊರಗಿನಿಂದ, ಅದರಲ್ಲೂ ಕೂಡ ಕತರ್ನಿಂದ ಜಾಸ್ತಿ. ಆದರೆ ಕಳೆದ ವಾರ ಬರಬೇಕಾಗಿದ್ದ ಸುಮಾರು 47.4 MMSCMD ಗ್ಯಾಸ್ ಈ ಸಂಘರ್ಷದಿಂದ ನಿಂತು ಹೋಗಿದೆ. ಹೀಗಾಗಿ ಭಾರತದ ಸರ್ಕಾರಿ ಒಡೆತನದ ಗ್ಯಾಸ್ ಕಂಪನಿಗಳು LNG ಶಿಪ್ಮೆಂಟ್ಗಳಿಗಾಗಿ ಬೇರೆ ರಾಷ್ಟ್ರಗಳಿಗೆ ಆರ್ಡರ್ ಕೊಡೋಕೆ ಶುರು ಮಾಡಿವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮತ್ತೊಂದು ಕಡೆ ಇರಾನ್ ವರ್ಸಸ್ ಇಸ್ರೇಲ್ ಪ್ಲಸ್ ಅಮೆರಿಕ ಯುದ್ಧ ಈಗ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡೋ ಮಟ್ಟಿಗೂ ಕೂಡ ಮುಂದುವರೆದಿರೋದಕ್ಕೆ ಭಾರತ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಇದು ಇಡೀ ಜಗತ್ತಿನ ಇಂಧನ ಪರಿಸ್ಥಿತಿಯನ್ನು ಮತ್ತಷ್ಟು ಅಸ್ಥಿರ ಮಾಡುತ್ತೆ. ಇಂಥ ದಾಳಿಗಳನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಭಾರತದ ತೈಲ ಮತ್ತು LPG ಖರೀದಿ ಬಗ್ಗೆ ಕೂಡ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಮಾತನಾಡಿದ್ದಾರೆ. ನಾವು ರಷ್ಯಾ ಸೇರಿ ಜಗತ್ತಿನ ಎಲ್ಲಾ ಭಾಗಗಳಿಂದ ತೈಲ ತರಿಸ್ತಾ ಇದ್ದೀವಿ, ಟ್ಯಾಂಕರ್ಗಳು ಕೂಡ ಬರುತ್ತಿವೆ, ನಮ್ಮ ಎನರ್ಜಿ ರಿಸೋರ್ಸಸ್ ಅನ್ನ ಡೈವರ್ಸಿಫೈ ಮಾಡಿದೀವಿ, LPGಯನ್ನ ಕೂಡ ಎಲ್ಲಾ ಕಡೆಯಿಂದ ಖರೀದಿ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೀವಿ, ಅಗತ್ಯ ಬಿದ್ದರೆ ರಷ್ಯಾದಿಂದ LPGಯನ್ನ ಕೂಡ ತರಿಸ್ತೀವಿ ಅಂತ ಹೇಳಿದ್ದಾರೆ. ಈ ನಡುವೆ ಗ್ಯಾಸ್ ಕೊರತೆ ನೀಗಿಸೋಕೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ದೊಡ್ಡ ಆಫರ್ ಕೊಟ್ಟಿದೆ. ಯಾರು LPG ಸಿಲಿಂಡರ್ಗಳ ಬದಲಿಗೆ ಪೈಪ್ ಮೂಲಕ ಬರೋ ನ್ಯಾಚುರಲ್ ಗ್ಯಾಸ್ ಬಳಸೋದನ್ನ ಪ್ರೋತ್ಸಾಹಿಸ್ತಾರೋ ಆ ರಾಜ್ಯಗಳಿಗೆ 10% ಎಕ್ಸ್ಟ್ರಾ ಕಮರ್ಷಿಯಲ್ LPG ಸಪ್ಲೈ ಮಾಡ್ತೀವಿ ಅಂತ ಹೇಳಿದೆ. ಸದ್ಯಕ್ಕೆ ತೈಲ ಕಂಪನಿಗಳು ರಾಜ್ಯಗಳಿಗೆ ಕೊಡೋ ಗ್ಯಾಸ್ ಅಲ್ಲಿ 20% ಕಮರ್ಷಿಯಲ್ ಗ್ಯಾಸ್ಗೆ ಅಂತ ಕೊಡ್ತಿವೆ. ಇದನ್ನ 30% ವರೆಗೂ ಹೆಚ್ಚಿಸೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಇದಕ್ಕಾಗಿ PNGಗೆ ಶಿಫ್ಟ್ ಆಗೋಕೆ ಕಂಡೀಷನ್ ಹಾಕಿದ್ದಾರೆ. ಇತ್ತೀಚೆಗೆ ಕಮರ್ಷಿಯಲ್ ಗ್ಯಾಸ್ ಸಿಗಲ್ಲ ಅಂತ ಜನ ಪ್ಯಾನಿಕ್ ಆಗಿ ಬುಕ್ ಮಾಡ್ತಿರೋದು ಕೂಡ ಹೆಚ್ಚಾಗಿದೆ. ದಯವಿಟ್ಟು ಆ ರೀತಿ ಎಲ್ಲ ಬುಕಿಂಗ್ ಮಾಡೋಕೆ ಹೋಗಬೇಡಿ, ಅಗತ್ಯ ಇದ್ದಾಗ ಮಾತ್ರ ಬುಕ್ ಮಾಡಿ. ಅನ್ನೆಸೆಸರಿ ಇಲ್ಲ ಅಂದ್ರೆ ಬ್ಲಾಕೇಜ್ ಕ್ರಿಯೇಟ್ ಆಗುತ್ತೆ ಸಪ್ಲೈ ಚೈನ್ ನಲ್ಲಿ ಅಂತ ಹೇಳಿ ಸರ್ಕಾರ ಮನವಿ ಕೂಡ ಮಾಡಿದೆ. ಯುದ್ಧದ ಸಂದರ್ಭದಲ್ಲಿ LPG ಇಂಪೋರ್ಟ್ ಮಾಡಿ ಅದನ್ನ ಸಿಲಿಂಡರ್ಗೆ ಫಿಲ್ ಮಾಡಿ ಮನೆಗೆ ತಲುಪಿಸೋಕೆ ಡಿಲೇ ಕೂಡ ಆಗುತ್ತೆ. ಇದರಿಂದ ಜನ ಪ್ಯಾನಿಕ್ ಆಗಿ ಬುಕಿಂಗ್ ಮುಂದಾಗ್ತಾರೆ. ಬ್ಲ್ಯಾಕ್ ಮಾರ್ಕೆಟ್ ಆಗೋ ರಿಸ್ಕ್ ಇರುತ್ತೆ. ಆದರೆ PNG ಹಾಗಲ್ಲ, ಸಿಲಿಂಡರ್ ಎಲ್ಲ ಬೇಕಾಗಿಲ್ಲ, ರಿಫಿಲ್ ಮಾಡೋದು ಕೂಡ ಇರೋದಿಲ್ಲ, ಡೈರೆಕ್ಟ್ ಪೈಪ್ ಲೈನ್ ಮೂಲಕ ಸಪ್ಲೈ ಆಗುತ್ತೆ. ಇದನ್ನ ಸ್ಮೂತ್ ಆಗಿ ಹಂಚಿಕೆ ಮಾಡಬಹುದು. ಸೊ ಇದಕ್ಕೆ ಶಿಫ್ಟ್ ಆದ್ರೆ ಹೆಚ್ಚು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಏನೋ ಜಾಗತಿಕ ತೈಲ ಬೆಲೆ $106 $108 $110 ಇದರ ಆಸುಪಾಸಲ್ಲಿ ಹೊಯ್ದಾಡ್ತಾ ಇದೆ. ಅಂದ್ರೆ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಆಗ್ತಿದ್ದ ಹಾಗೆ 8% ಜಂಪ್ ಆಯ್ತಲ್ಲ. ಈಗ ನ್ಯಾಚುರಲ್ ಗ್ಯಾಸ್ ಬೆಲೆಯಲ್ಲೂ ಕೂಡ 4.2% ಏರಿಕೆಯಾಗಿದೆ. ಪ್ರತಿ ಮಿಲಿಯನ್ ಬ್ರಿಟಿಷ್ ಥರ್ಮಲ್ ಯೂನಿಟ್ಗೆ MMBTUಗೆ $3.19 ಆಗಿದೆ. ಅಂದ್ರೆ ಹತ್ತತ್ರ ಸುಮಾರು 23 kg ಗ್ಯಾಸ್ಗೆ $3.19 ಆಗಿದೆ. ಇನ್ನು ತೈಲ ಮಾರುಕಟ್ಟೆಯಲ್ಲಿ ವಿಪರೀತ ಏರಿಳಿತ ಆಗ್ತಿದ್ದ ಹಾಗೆ ಅಮೆರಿಕ ಇಂಟ್ರೆಸ್ಟಿಂಗ್ ಹೆಜ್ಜೆ ಇಡೋಕೆ ಮುಂದಾಗಿದೆ. ದಿಢೀರಂತ ಇರಾನ್ ತೈಲದ ಮೇಲಿನ ಇರಾನ್ ತೈಲ ಅದರ ಮೇಲಿರೋ ನಿರ್ಬಂಧಗಳನ್ನು ಸಡಿಲಿಸೋಕೆ ಪ್ಲಾನ್ ಮಾಡಿದೆ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇದು ಎಲ್ಲಾ ತೈಲಕ್ಕೂ ಅನ್ವಯಿಸಲ್ಲ. ಈಗ ಆಲ್ರೆಡಿ ಸಮುದ್ರದಲ್ಲಿ ಲೋಡ್ ಆಗಿ ನಿಂತಿರೋ ಇರಾನ್ನ ತೈಲ ಹಡಗುಗಳಿಗೆ ಮಾತ್ರ ಅಮೆರಿಕ ರಿಲೀಫ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ತನ್ನದೇ ಆದ ಆಯಿಲ್ ರಿಸರ್ವ್ ಅನ್ನು ಕೂಡ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಗಮನಿಸಬೇಕಾದ ಅಂಶ ಅಂದರೆ ಈ ವಾರದ ಆರಂಭದಲ್ಲಷ್ಟೇ ಬೆಸೆಂಟ್ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ರು. ಅಮೆರಿಕದ ಗಮನಕ್ಕೆ ಬಂದೇ ಇರಾನ್ ತೈಲ ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟು ಜಾಗತಿಕ ಮಾರುಕಟ್ಟೆಗೆ ತೈಲ ಪೂರೈಕೆ ಮಾಡ್ತಿವೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ತರ ಹೇಳ್ತಿದ್ದಾರೆ. ಈಗ ಇನ್ನು ಈ ಯುದ್ಧದ ಕುರಿತು PM ಮೋದಿ ಕೆಲ ರಾಷ್ಟ್ರಗಳ ನಾಯಕರೊಂದಿಗೆ ಮಾತನಾಡಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ಒಮಾನ್ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಜೊತೆಗೆ ಫೋನ್ನಲ್ಲಿ ಮಾತನಾಡಿ ಮಾತುಕತೆ ನಡೆಸಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸೇಫ್ ಮೂವ್ಮೆಂಟ್ಸ್ ಬಗ್ಗೆ ಒಮಾನ್ ಸುಲ್ತಾನರೊಂದಿಗೆ ಮೋದಿ ಚರ್ಚೆ ಮಾಡಿದ್ರು. ಅಲ್ಲದೆ ಸಂಘರ್ಷದ ನಡುವೆ ಸಿಕ್ಕಾಕೊಂಡಿದ್ದ ಸಾವಿರಾರು ಭಾರತೀಯರನ್ನ ಸೇಫ್ ಆಗಿ ತಾಯ್ನಾಡಿಗೆ ಕರ್ಕೊಂಬರೋಕೆ ಒಮಾನ್ ನೀಡಿದ ಬೆಂಬಲಕ್ಕೆ ಮೋದಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಹಾಗೆ ಒಮಾನ್ನ ಸಾರ್ವಭೌಮತ್ವದ ಉಲ್ಲಂಘನೆಯನ್ನ ಭಾರತ ಖಂಡಿಸುತ್ತೆ ಅಂತ ಮೋದಿ ಹೇಳಿದ್ದಾರೆ. ಆದರೆ ಒಮಾನ್ ಮೇಲೆ ಯಾರು ದಾಳಿ ಮಾಡಿದ್ರೆ ಅದನ್ನು ಒಪ್ಪಲ್ಲ ಅಂತ. ಆತ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಜೊತೆಗೂ ಮಾತನಾಡಿ ಇಬ್ಬರು ನಾಯಕರು ಮಿಡಲ್ ಈಸ್ಟ್ನ ಯುದ್ಧದ ಪರಿಸ್ಥಿತಿ ಮತ್ತು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಏನೋ ಮಲೇಷ್ಯಾ PM ಅನ್ವರ್ ಜೊತೆಗೂ ಕೂಡ ಮೋದಿ ಮಾತನಾಡಿದ್ದಾರೆ. ಈ ಬಿಕ್ಕಟ್ಟನ್ನು ಎದುರಿಸೋದು ಹೇಗೆ, ಜಾಗತಿಕ ಮಟ್ಟದಲ್ಲಿ ಭದ್ರತೆ ಕಾಪಾಡೋದು ಹೇಗೆ, ಒಟ್ಟಿಗೆ ಕೆಲಸ ಮಾಡೋಣ ನಾವು ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಏನೋ ಇರಾನ್ ದಾಳಿಗಳು ಕಂಟಿನ್ಯೂ ಆಗಿವೆ. ಇಸ್ರೇಲ್ ವಿರುದ್ಧ ತನ್ನ ಆಪರೇಷನ್ ಟ್ರೂ ಪ್ರಾಮಿಸ್ 4 ಕಾರ್ಯಾಚರಣೆ ಏನಿದೆ ಅದರ 64ನೇ ಹಂತದ ದಾಳಿಯನ್ನು ನಡೆಸಿದೆ.
ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಮತ್ತು ಅಲ್ಲಿನ ಸೇನೆ ಜಂಟಿಯಾಗಿ ಮಿಸೈಲ್ ಡ್ರೋನ್ ಅಟ್ಯಾಕ್ ಮಾಡಿವೆ. ಇತ್ತ ವೆಸ್ಟ್ ಬ್ಯಾಂಕ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಮತ್ತೊಬ್ಬರು ಮಹಿಳೆ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಮೂಲಕ ವೆಸ್ಟ್ ಬ್ಯಾಂಕ್ನಲ್ಲಿ ಇರಾನ್ ದಾಳಿಗೆ ಮೃತಪಟ್ಟವರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಇತ್ತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನು ಕೂಡ ಇರಾನ್ ಸುಮ್ಮನೆ ಬಿಡ್ತಾ ಇಲ್ಲ. ಮತ್ತೆ ಡ್ರೋನ್ ಮತ್ತು ಮಿಸೈಲ್ ಹಾರಿಸಿದೆ. ಅದನ್ನು UAE ಬ್ಲಾಕ್ ಮಾಡಿದೆ. ಗುರುವಾರ ಒಂದೇ ದಿನ ಇರಾನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ 7 ಮಿಸೈಲ್ 15 ಡ್ರೋನ್ ಹಾರಿಸಿದೆ. ಹಾಗೆ ಇರಾಕ್ನಲ್ಲೂ ಕೂಡ ಇರಾನ್ ದಾಳಿ ಕಂಟಿನ್ಯೂ ಆಗಿದೆ. ಇರಾಕ್ನ ಎರ್ಬಿಲ್ ಏರ್ಪೋರ್ಟ್ ಬಳಿ ಭಾರೀ ಸ್ಫೋಟ ಉಂಟಾಗಿದೆ. ಇನ್ನು ಇರಾನ್ ಯುದ್ಧದಿಂದಾಗಿ ಅಲ್ಲಿನ ಜಿಯೋ ಪಾಲಿಟಿಕ್ಸೇ ಚೇಂಜ್ ಆಗ್ತಿದೆ. ಗಲ್ಫ್ ರಾಷ್ಟ್ರಗಳು ಇರಾನ್ನಿಂದ ಮತ್ತಷ್ಟು ದೂರವಾಗಿ ಇಸ್ರೇಲ್ಗೆ ಮತ್ತಷ್ಟು ಕ್ಲೋಸ್ ಆಗ್ತಿವೆ. ಈ ವಿಚಾರವನ್ನು ಖುದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧಿಕಾರಿಗಳೇ ಹೇಳಿಕೊಂಡಿದ್ದಾರೆ. ಇರಾನ್ ಗಲ್ಫ್ ರಾಷ್ಟ್ರಗಳ ಮೂಲಸೌಕರ್ಯ ಮತ್ತು ತೈಲ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಇದರಿಂದ ಗಲ್ಫ್ ರಾಷ್ಟ್ರಗಳು ತಮ್ಮ ರಕ್ಷಣೆಗಾಗಿ ಇಸ್ರೇಲ್ ಮತ್ತು ಅಮೆರಿಕದೊಂದಿಗೆ ಇನ್ನಷ್ಟು ಕ್ಲೋಸ್ ಆಗ್ತಿವೆ ಅಂತ UAEನ ಹಿರಿಯ ಅಧಿಕಾರಿ ಅನ್ವರ್ ಗರ್ಗಾಶ್ ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಕಮರ್ಷಿಯಲ್ ಗ್ಯಾಸ್ ಶಾರ್ಟೇಜ್ ಕಾರಣ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ PM ಮೋದಿಗೆ ಪತ್ರ ಬರೆದಿದ್ದಾರೆ. ತುಂಬ ಗಂಭೀರ ಪರಿಸ್ಥಿತಿ ಇದೆ, ಏನಾದ್ರು ಹೆಲ್ಪ್ ಮಾಡಬೇಕು, ನಿರ್ದೇಶನ ಕೊಡಬೇಕು ಅಂತ. ಬೆಂಗಳೂರಲ್ಲೇ ಸುಮಾರು 40,000 ಹೋಟೆಲ್ಗಳಿದ್ದು ಈ ಉದ್ಯಮವನ್ನೇ ನಂಬಿಕೊಂಡಿರುವ 6 ಲಕ್ಷಕ್ಕೂ ಅಧಿಕ ಉದ್ಯೋಗಿಗಳ ಭವಿಷ್ಯ ಈಗ ಆತಂಕದಲ್ಲಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನು ಗ್ಯಾಸ್ ಪ್ರಾಬ್ಲಮ್ ಈಗ ನಂದಿನಿಯ ಉತ್ಪನ್ನಗಳಿಗೂ ತಾಗ್ತಾ ಇದೆ. ಮಾರ್ಚ್ 20ರ ಒಳಗಡೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗದೆ ಹೋದ್ರೆ ನಂದಿನಿಯ ಸಿಹಿ ಮತ್ತು ಖಾರ ಉತ್ಪನ್ನಗಳನ್ನ ಮಾರ್ಕೆಟ್ಗೆ ಒದಗಿಸಕ್ ಆಗಲ್ಲ ಅಂತ KMF ಅಧಿಕಾರಿಗಳು ಹೇಳಿದ್ದಾರೆ. ಹಾಲ್ ಬಗ್ಗೆ ಹೇಳ್ತಿಲ್ಲ ಅವರು, ಸಿಹಿ ಮತ್ತು ಖಾರದ ತಿಂಡಿಗಳು ಜೊತೆಗೆ ತುರ್ತಾಗಿ ಗ್ಯಾಸ್ ಸಪ್ಲೈ ಮಾಡೋಕೆ ಅಗತ್ಯ ಕ್ರಮ ತಗೊಳ್ಳಿ ಅಂತ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ನಿಲುವಿಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಂಗ್ರೆಸ್ ಒಳಗಡೆ ಭಿನ್ನಮತ ಆಗಿದೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಕೇಂದ್ರವನ್ನ ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಏಕಪಕ್ಷೀಯ ಮಿಲಿಟರಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಮೆರಿಕ ಮತ್ತು ಇಸ್ರೇಲ್. ಯಾಕೆ ಇದನ್ನು ಖಂಡಿಸ್ತಾ ಇಲ್ಲ ಭಾರತ ಅಂತ ಕೇಳ್ತಿದ್ದಾರೆ. ಆದರೆ ಇದೇ ವಿಚಾರವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರೋ ಮನೀಶ್ ತಿವಾರಿ, ಶಶಿ ತರೂರ್ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮಿಡಲ್ ಈಸ್ಟ್ ಯುದ್ಧ ನಮ್ಮ ಯುದ್ಧ ಅಲ್ಲ, ಹೀಗಾಗಿ ಅಲ್ಲಿನ ವಿದ್ಯಮಾನಗಳ ಬಗ್ಗೆ ಭಾರತ ಅಳೆದು ತೂಗಿ ಎಚ್ಚರಿಕೆ ಹೆಜ್ಜೆ ಇಡ್ತಿರೋದು ಸರಿ ಇದೆ ಅಂತ ಹೇಳಿ ಮನೀಶ್ ತಿವಾರಿ ಹೇಳಿದ್ದಾರೆ. ಶಶಿ ತರೂರ್ ಕೂಡ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಜವಾಬ್ದಾರಿಯಿಂದ ನಡ್ಕೊಳ್ತಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅಗೇನ್ ಈ ವಿಚಾರದಲ್ಲೂ ಕೂಡ ಒಗ್ಗಟ್ಟಿನ ಮನೆಯಾಗಿ ಕಾಣಿಸ್ತಾ ಇಲ್ಲ. ಏನೋ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಮಹತ್ವದ ಮಸೂದೆ ಮಂಡಿಸಿದೆ. ಮರ್ಯಾದೆಗೇಡು ಹತ್ಯೆ ಮತ್ತು ಜಾತಿ ಕಾರಣಕ್ಕೆ ಮದುವೆಗೆ ಅಡ್ಡಿಪಡಿಸುವವರಿಗೆ ಕಠಿಣ ಶಿಕ್ಷೆ ವಿಧಿಸಿ ಅಂತರ್ಜಾತಿ ವಿವಾಹಗಳಿಗೆ ರಕ್ಷಣೆ ಕೊಡುವ ಉದ್ದೇಶದಿಂದ ಇವ ನಮ್ಮವ ಮಸೂದೆ 2026 ಇದನ್ನ ಮಂಡಿಸಲಾಗಿದೆ. ಅಂತರ್ಜಾತಿ ವಿವಾಹ ಆದವರನ್ನ ಗೌರವದ ಹೆಸರಲ್ಲಿ ಹತ್ಯೆ ಮಾಡೋದು, ಹಲ್ಲೆ ಅಥವಾ ಕಿರುಕುಳ ಮಾಡೋದು ಅಥವಾ ಆರ್ಥಿಕ ಸಾಮಾಜಿಕ ಬಹಿಷ್ಕಾರ ಮಾಡೋದು ಶಿಕ್ಷಾರ್ಹ ಅಪರಾಧ ಮಾಡಲಾಗಿದೆ. ಅಲ್ಲದೆ ಮರ್ಯಾದೆ ಹೆಸರಲ್ಲಿ ನಡೆಯುವ ಹತ್ಯೆ ಅಥವಾ ಸಾವಿಗೆ ಕಾರಣ ಆದವರಿಗೆ ಕನಿಷ್ಠ 5 ವರ್ಷ ಜೈಲು ಶಿಕ್ಷೆ ವಿಧಿಸೋದು, ಮದುವೆಯಾದ ದಂಪತಿಗೆ ಗಾಯಗೊಳಿಸುವವರಿಗೆ 3 ವರ್ಷಕ್ಕೆ ಕಡಿಮೆ ಇಲ್ಲದ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸುವುದಕ್ಕೆ ಮಸೂದೆಯಲ್ಲಿ ಅವಕಾಶ ಇದೆ. ಹೀಗೆ ಹಲವು ನಿಯಮಗಳನ್ನ ಸರ್ಕಾರ ಈ ಮಸೂದೆಯಲ್ಲಿ ಜಾರಿಗೆ ತಂದಿದೆ. ಏನೋ ನೇತ್ರಾವತಿ ತೀರದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 1990ರಿಂದ 2021 ನಡುವೆ ನಡೆದಿದೆ ಎನ್ನಲಾದ 74 ಅಸಹಜ ಸಾವುಗಳ ಬಗ್ಗೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಮಹತ್ವದ ನಿರ್ದೇಶನ ನೀಡಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೂ ನಡೆಸಿರೋ ತನಿಖಾ ವರದಿಯನ್ನ ಸಲ್ಲಿಸಿ ಅಂತ ಕೋರ್ಟ್ ಸೂಚಿಸಿದೆ. ನಿರ್ದೇಶಕ ಪ್ರೇಮ್ ಅವರ KD ದಿ ಡೆವಿಲ್ ಸಿನಿಮಾದ ಸರ್ಸೆ ಸೆರಗಾ ಸರ್ಸೆ ಹಾಡಿನ ವಿವಾದ ಈಗ ರಾಷ್ಟ್ರೀಯ ಮಹಿಳಾ ಆಯೋಗದ ಮೆಟ್ಟಿಲೇರಿದೆ. ಈ ಹಾಡಿನಲ್ಲಿರೋ ಸಾಹಿತ್ಯ ಮತ್ತು ಅಶ್ಲೀಲತೆಗೆ ಸಂಬಂಧಪಟ್ಟಂತೆ ಆಯೋಗ ಸೊಮೋಟೋ ಕೇಸ್ ದಾಖಲಿಸಿಕೊಂಡಿದೆ ಸ್ವಯಂ ಪ್ರೇರಿತವಾಗಿ. ಹಾಗೆ ನಿರ್ದೇಶಕ ಪ್ರೇಮ್, ನಟಿ ನೋರಾ ಫತೇಹಿ, ನಟ ಸಂಜಯ್ ದತ್ ಮತ್ತು ನಿರ್ಮಾಪಕ ವೆಂಕಟ್ ನಾರಾಯಣ್ ಸೇರಿದ ಹಾಗೆ ಚಿತ್ರತಂಡಕ್ಕೆ ನೋಟಿಸ್ ಜಾರಿ ಮಾಡಿದೆ. ಇನ್ನು ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಅತಿ ಹೆಚ್ಚು ಅಂದ್ರೆ ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ 80 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಕೆಲ ಜಿಲ್ಲೆಗಳಲ್ಲಿ ಮಳೆ ಹೀಗೆ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ, ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಮುಂದಿನ ವಿಧಾನಸಭಾ ಉಪಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠಗೆ ಮಣೆ ಹಾಕಿದೆ. ದಾವಣಗೆರೆ ದಕ್ಷಿಣದಲ್ಲಿ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಅತ್ತ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕಗ್ಗಂಟು ಹಾಗೆ ಮುಂದುವರೆದಿದೆ. ಈ 2 ಕ್ಷೇತ್ರಗಳಿಗೆ ಏಪ್ರಿಲ್ 9ಕ್ಕೆ ವೋಟಿಂಗ್ ನಡೆದರೆ ಮೇ 4ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ. ಪೋಕ್ಸೋ ಕೇಸ್ನಲ್ಲಿ ಮಲ್ಲಿಕಾರ್ಜುನ ಮುತ್ಯಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಾಲಕಿಯೊಂದಿಗೆ ಅಸಹ್ಯವಾಗಿ ವರ್ತಿಸಿದ ಆರೋಪದ ಮೇಲೆ ದಾಖಲಾಗಿದ್ದ ಕೇಸ್ಗೆ ಹೈಕೋರ್ಟ್ನ ಕಲಬುರಗಿ ಪೀಠ ತಡೆ ಕೊಟ್ಟಿದೆ ಮಧ್ಯಂತರವಾಗಿ. ಬಾಲಕಿಯ ಪೋಷಕರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ರಿಲೀಸ್ ಮಾಡಿದ್ರು.
ಮುತ್ಯ ಆ ಥರದ್ದೇನು ಮಾಡಿಲ್ಲ, ಅಸಭ್ಯವಾಗಿ ವರ್ತಿಸಿಲ್ಲ ನಮ್ಮ ಮಗಳೊಂದಿಗೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ಕೋರ್ಟಲ್ಲೂ ಕೂಡ ವಾದ ಪ್ರತಿವಾದ ನಡೆದು ಸದ್ಯಕ್ಕೆ ಮಧ್ಯಂತರ ರಿಲೀಫ್ ಅನ್ನ ಕೊಡಲಾಗಿದೆ ಮುತ್ಯಾಗೆ. ಏನೋ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತಂಗಿ ಜವರಮ್ಮ ವಯೋಸಹಜ ಕಾಯಿಲೆಗಳಿಂದ ಮೃತಪಟ್ಟಿದ್ದಾರೆ. 88 ವರ್ಷ ವಯಸ್ಸಾಗಿತ್ತು. ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು ಅವರು. ಏನು IPL 2026 ಸೀಸನ್ ಶುರುವಾಗೋಕ್ಕೂ ಮುನ್ನವೇ BCCI ಎಲ್ಲಾ 10 ಟೀಮ್ಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡಿದೆ. ಮುಖ್ಯವಾಗಿ ಪಿಚ್ಗಳ ಗುಣಮಟ್ಟ ಕಾಪಾಡೋಕೆ ಮತ್ತು ಎಲ್ಲಾ ತಂಡಗಳಿಗೂ ಸಮಾನ ಅವಕಾಶ ಕೊಡೋಕೆ 3.5 ಗಂಟೆ ನಿಯಮ ಜಾರಿಗೆ ತರಲಾಗಿದೆ. ಇದರ ಪ್ರಕಾರ ಯಾವುದೇ ತಂಡ ಫ್ಲಡ್ ಲೈಟ್ ಅಡಿಯಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಆಡೋದಾದ್ರೆ ಅದನ್ನ 3.5 ಗಂಟೆ ಒಳಗಡೆ ಮುಗಿಸಬೇಕು. ಅಲ್ಲದೆ ಒಂದು ಟೀಮ್ ಪ್ರಾಕ್ಟೀಸ್ ಮಾಡಿದ ನೆಟ್ಸ್ ಅಥವಾ ಪಿಚ್ ಅನ್ನ ಇನ್ನೊಂದು ಟೀಮ್ ಬಳಸೋ ಹಾಗಿಲ್ಲ. ಪ್ರತಿ ಫ್ರಾಂಚೈಸಿಗೆ ಪ್ರತ್ಯೇಕ ಪ್ರಾಕ್ಟೀಸ್ ಸೌಲಭ್ಯ ಕೊಡಲಾಗುತ್ತೆ. ಇನ್ನು ಪಂದ್ಯ ನಡೆಯುವ ಮುಖ್ಯ ಪಿಚ್ಗಳ ಮೇಲೆ ಯಾವುದೇ ಪ್ರಾಕ್ಟೀಸ್ ಮ್ಯಾಚ್ ಆಡುವಂತಿಲ್ಲ. BCCIನಿಂದ ಮೊದಲೇ ಪರ್ಮಿಷನ್ ಪಡೆದು ಕೇವಲ 2 ಪ್ರಾಕ್ಟೀಸ್ ಮ್ಯಾಚ್ಗಳನ್ನು ಮಾತ್ರ ಆಡೋಕೆ ಅವಕಾಶ ಇದೆ. ವಿಶೇಷ ಅಂದ್ರೆ ಒಂದು ತಂಡ ಹೋಮ್ ಮ್ಯಾಚ್ ಆಡುತ್ತೆ ಅಂದ್ರೆ 4 ದಿನ ಮುಂಚಿತವಾಗಿ ಮೇನ್ ಪಿಚ್ ನಲ್ಲಿ ಯಾವುದೇ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಹೋಮ್ ಪಿಚ್ ನಲ್ಲಿ ಹೋಮ್ ಟೀಮ್ಗೆ ಓವರ್ ಅಡ್ವಾಂಟೇಜ್ ಸಿಗಬಾರದು ಅನ್ನೋ ಕಾರಣಕ್ಕೋಸ್ಕರ, ಹಾಗೆ ಪಿಚ್ ಹಾಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ನಿಯಮ ತರಲಾಗಿದೆ. ಏನು ಬಿಸ್ನೆಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡೋದಾದ್ರೆ ಮಿಡಲ್ ಈಸ್ಟ್ ನ ಸಂಘರ್ಷದಿಂದ ಷೇರುಪೇಟೆಯಲ್ಲಿ ಬಹಳ ದೊಡ್ಡ ಪತನ ಆಗಿದೆ. ಬರೋಬ್ಬರಿ 3%ಗೂ ಅಧಿಕ ಪತನ. ಒಂದೇ ಸೆಷನ್ ಅಲ್ಲಿ ಮಾರ್ಕೆಟ್ ನಿಂದ 12 ಲಕ್ಷ ಕೋಟಿ ರೂಪಾಯಿ ವೈಪೌಟ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 2496 ಪಾಯಿಂಟ್ಸ್ ಅಥವಾ 3.26% ಕ್ರಾಶ್. 74,207 ಬಂದು ಕುಸಿದಿದೆ ಸೆನ್ಸೆಕ್ಸ್. ನಿಫ್ಟಿ 775 ಪಾಯಿಂಟ್ಸ್ ಅಥವಾ 3.26% ಕ್ರಾಶ್. 23,002ಕ್ಕೆ ರೀಚ್ ಆಗಿದೆ. ಇಂಟ್ರಾಡೇನಲ್ಲಿ ಸೆನ್ಸೆಕ್ಸ್ 2,753 ತನಕ ಬಿದ್ದಿತ್ತು. ಅದೇ ನಿಫ್ಟಿಯಲ್ಲಿ 847 ಪಾಯಿಂಟ್ಸ್ ಕುಸಿತ ಆಗಿತ್ತು. ಇನ್ನು ಮಿಡ್ ಕ್ಯಾಪ್ ಇಂಡೆಕ್ಸ್ 3.2% ಡೌನ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 2.95% ಕಮ್ಮಿ ಆಗಿದೆ. ಅಂದ ಹಾಗೆ ಕಳೆದ 3 ದಿನಗಳಿಂದ ಮಾರ್ಕೆಟ್ ನಿರಂತರವಾಗಿ ಗ್ರೀನ್ ನಲ್ಲಿ ಎಂಡ್ ಆಗಿತ್ತು. ಜಲಸಂಧಿ ಓಪನ್ ಮಾಡ್ತಿದ್ದಾರೆ, ಭಾರತದ ಹಡಗುಗಳಿಗೆ ಬಿಡ್ತಾ ಇದ್ದಾರೆ, ಸ್ವಲ್ಪ ಸ್ಮೂತ್ ಆಗ್ತಾ ಇದೆ, ಇನ್ನು ವರ್ಸ್ಟ್ ಎಲ್ಲ ಆಯ್ತು, ಇನ್ನೆಂತ ವರ್ಸ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು. ಆದರೆ ಮತ್ತೆ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡ್ಕೊಳ್ಳೋಕೆ ಶುರು ಮಾಡಿದಾರಲ್ಲ, ಹಾಗಾಗಿ ಇದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ವಿಶೇಷ ವರದಿಯಲ್ಲಿ ಕಂಟಿನ್ಯೂಸ್ಲಿ ಮಾಹಿತಿ ಕೊಡ್ತಾನೆ ಇದ್ದೀವಿ. ಅದರ ಪರಿಣಾಮ ಇಡೀ ಜಗತ್ತಿನಾದ್ಯಂತ ತೈಲ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ಆತಂಕ ಮನೆ ಮಾಡಿದೆ. ಈಗ ಇದರಿಂದ ತೈಲ ಬೆಲೆ ಕೂಡ ಆಲ್ರೆಡಿ ಹೇಳಿದಾಗೆ $110 ಆಸುಪಾಸು, ಒಂದ್ಸಲ $116 ತನಕ ಕೂಡ ಹೋಗಿತ್ತು. ಗ್ಲೋಬಲ್ ಮಾರ್ಕೆಟ್ ಇದರ ಪರಿಣಾಮ ಕ್ರ್ಯಾಶ್ ಆಗಿದೆ. ಅಮೆರಿಕದ ನ್ಯಾಸ್ಡ್ಯಾಕ್ ಕೂಡ 1.4% ನೋಸ್ ಡೈವ್ ಆಗಿದೆ. ಲಂಡನ್ನ FTSE 100 2.8%, ಫ್ರಾನ್ಸ್ನ CAC 40 2.16%, ಜರ್ಮನಿಯ ಡ್ಯಾಕ್ಸ್ ಇಂಡೆಕ್ಸ್ 2.89% ಡ್ರಾಪ್ ಆಗಿದೆ. ಜಪಾನಿನ ನಿಖಾಯ್ 225 ಪಾಯಿಂಟ್ಸ್ ಅಂದರೆ 3.3% ಡೌನ್ ಆಗಿದೆ. ಸೌತ್ ಕೊರಿಯಾದ ಕಾಸ್ಪಿ 2.73% ಕ್ರ್ಯಾಶ್ ಆಗಿದೆ. ಹಾಂಗ್ಕಾಂಗ್ನ ಹ್ಯಾಂಗ್ಸೆಂಗ್ 2% ಡೌನ್ ಆಗಿದೆ. ಚೀನಾದ ಶಾಂಘೈ ಕಾಂಪೋಸಿಟ್ ಇಂಡೆಕ್ಸ್ 1.3% ಡೌನ್ ಆಗಿದೆ. ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಭಾರತದಲ್ಲಿ ಜೋರಾಗಿದೆ. ಬುಧವಾರ ಒಂದೇ ದಿನ 2,714 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಫಾರಿನರ್ಸ್ ಮಾರಿದ್ದಾರೆ. ಮತ್ತು ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. 3.5ರಿಂದ 3.75 ಆ ರೇಷಿಯೋವನ್ನೇ ಫಿಕ್ಸ್ ಮಾಡ್ಕೊಂಡಿದೆ. ಜೊತೆಗೆ ತೈಲ ಬೆಲೆ ಹೀಗೆ ಗಗನಕ್ಕೇರ್ತಾ ಹೋದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಅಂತ ಹೇಳಿ ಫೆಡರಲ್ ರಿಸರ್ವ್ ವಾರ್ನಿಂಗ್ ಕೊಟ್ಟಿದೆ. ಹಾಗೆ ಡೊಮೆಸ್ಟಿಕಲಿ ನಮ್ಮ ಟಾಪ್ ಹೆವಿ ವೇಟ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ HDFC ನಿಫ್ಟಿಯಲ್ಲಿ ಹೆವಿ ವೇಟ್ ಅದು. ಅದರ ಪಾರ್ಟ್ ಟೈಮ್ ಚೇರ್ಮನ್ ಮತ್ತು ಇಂಡಿಪೆಂಡೆಂಟ್ ಡೈರೆಕ್ಟರ್ ಅತನು ಚಕ್ರವರ್ತಿ ರಿಸೈನ್ ಮಾಡಿಬಿಟ್ರು. ಸೊ ಕೆಕಿ ಮಿಸ್ತ್ರಿ ಅವ್ರನ್ನ ಇಂಟರಿಮ್ ಪಾರ್ಟ್ ಟೈಮ್ ಚೇರ್ಮನ್ ಆಗಿ ನೇಮಕ ಮಾಡಲಾಯಿತು. ಅವರು ರಿಸೈನ್ ಮಾಡೋ ಟೈಮ್ನಲ್ಲಿ ಏನೋ ಆಂತರಿಕ ಭಿನ್ನಾಭಿಪ್ರಾಯ, ಬ್ಯಾಂಕಲ್ಲೇನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೀನಿಯರ್ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಭಿನ್ನಾಭಿಪ್ರಾಯ, ನಾನು ಎಥಿಕ್ಸು ಮಾರಲ್ ಅಂತೆಲ್ಲ ಹೇಳಿ ಕಾಮೆಂಟ್ ಹಾಕಿ ಅವರು ರಿಸೈನ್ ಮಾಡಿರೋದ್ರಿಂದ HDFC ಬ್ಯಾಂಕ್ ಷೇರುಗಳು ಕೂಡ ಪತನ ಆದವು. 8% ಡ್ರಾಪ್ ಆಗಿದ್ವು. ಮಾರ್ಕೆಟ್ ಎಂಡ್ನಲ್ಲಿ 5.1% ಡೌನ್ ಆಗಿ ಪ್ರತಿ ಷೇರಿನ ಬೆಲೆ 800 ರೂಪಾಯಿ ತಲುಪಿದೆ. ಆ ಕಡೆ ರೂಪಾಯಿ ಮೌಲ್ಯ ಕೂಡ ಸಾರ್ವಕಾಲಿಕ ಪತನ ಆಗಿದೆ. 63 ಪೈಸೆ ಡೌನ್ ಆಗಿ 93 ರೂಪಾಯಿ 26 ಪೈಸೆ ಆಗಿದೆ. $1ಗೆ 93 ರೂಪಾಯಿ 26 ಪೈಸೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 6,990 ರೂಪಾಯಿ ಕಮ್ಮಿಯಾಗಿ 1,47,889 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 6,400 ರೂಪಾಯಿ ಇಳಿಕೆಯಾಗಿ 1,35,470 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆಯಂತೂ ಹಳ್ಳ ಹಿಡಿದಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 20,034 ರೂಪಾಯಿ ಕಮ್ಮಿಯಾಗಿ 2,29,873 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗುವುದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋದು ಮಾತ್ರ ಅಲ್ಲ, ಒಬ್ಬೊಬ್ಬರು ಜಾಯಿನ್ ಆಗೋದು ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಶಕ್ತಿ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.